ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜ್ಯತೆ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಮಾಘಸ್ನಾನದ ಪ್ರಾರಂಭ ಇವತ್ತು. ಮಾಘ ಸ್ನಾನ ಮಾಘರಲ್ಲಿ ಮಾಘ ಗುರುಗಳಲ್ಲಿ ಅಂತರ್ಯಾಮಿಯಾದ ಮಾಘದೇವನ ಅನುಗ್ರಹಕ್ಕಾಗಿ ಮಾಘ ಶಾಸ್ತ್ರಗಳ ಅಧ್ಯಯನಕ್ಕೋಸ್ಕರ ಈ ಮಾಘ ಸ್ನಾನ ಕಾರಣವಾಗಬೇಕು. ಕೇವಲ ಶರೀರದ ಮೇಲೆ ನೀರು ಹಾಕಿಕೊಂಡ ಮಾತ್ರಕ್ಕೆ ಅದು ಸ್ನಾನವಾಗೋದಿಲ್ಲ. ಮೈ ತೊಳೆದಂತೆ ಆಗಬಹುದು, ಶರೀರವನ್ನು ಸ್ವಚ್ಛ ಮಾಡಿಕೊಂಡಂತೆ ಆಗಬಹುದು. ಆದರೆ ಅದು ಪವಿತ್ರ ಸ್ನಾನ, ಮಂಗಲ ಸ್ನಾನ ಅಂತಾಗಬೇಕಾದರೆ ಸ್ನಾನ ಮಾಡುವಾಗ ಸಂಕಲ್ಪ, ಉದ್ದೇಶ್ಯ, ಅನುಸಂಧಾನ, ಮಂತ್ರಗಳ ಪಠನ ಇವುಗಳೆಲ್ಲ ಚೆನ್ನಾಗಿ ಇರಬೇಕು. ಹಾಗಿದ್ದರೆ ಮಾತ್ರ ಅದು ನಿಜವಾದ ಅರ್ಥದಲ್ಲಿ ಪವಿತ್ರ ಸ್ನಾನ, ಮಾಘ ಸ್ನಾನ ಅಂತ ಅನಿಸಿಕೊಳ್ಳುತ್ತದೆ. ಮಾಘ ಮಾಸಮಿಮಂ ಪೂರ್ಣಂ ಸ್ನಾಸ್ತೇಹಂ ದೇವಮಾಧವ ತೀರ್ಥಸ್ಯಾಸ್ಯ ಜಲೇ ನಿತ್ಯಂ ಇತಿ ಸಂಕಲ್ಪ್ಯ ಚೇತಸಿ ದುಃಖ ದಾರಿದ್ರ್ಯ ನಾಶಾಯ ಶ್ರೀ ವಿಷ್ಣೋಸ್ತೋಷಣಾಯ ಚ. ಮಾಘ ಸ್ನಾನಂ ಕರೋಮ್ಯದ್ಯ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಮಾಘ ಸ್ನಾನವನ್ನು ಮಾಡಬೇಕು. ನಿಜವಾಗಿ ಸ್ನಾನದ ಉದ್ದೇಶ ಏನು ಅಂದರೆ ಶ್ರೀ ವಿಷ್ಣೋಸ್ತೋಷಣಾಯ ಚ, ಭಗವಂತನ ಪ್ರೀತಿಯಾಗಬೇಕು. ಮಾಘನ ಪ್ರೀತಿಗಾಗಿ ಮಾಘ ಸ್ನಾನ. ಮಾಘನ ಪ್ರೀತಿ ಅಂದರೆ ಮಾಘ ಅಂತ ಒಬ್ಬ ಕವಿ ಇದ್ದಾನೆ, ಅವನ ಪ್ರೀತಿಗಾಗಿ ಇಂಥ ಅರ್ಥವೋ? ಯಾರು ಮಾಘ? ಉಪಮಾ ಕಾಳಿದಾಸಸ್ಯ ಭಾರವೇರ್ ಅರ್ಥಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಾಃ ಅಂತ. ಆ ಮಾಘ ಕವಿ ಅಲ್ಲ. ಹಾಗಾದರೆ ಮಾಘ ಅಂದರೆ ಯಾರು? ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ಅಪಾಪವಿದ್ಧಂ ಅಂತ. ಸಪರ್ಯಗಾತ್ ಶುಕ್ರಂ ಅಕಾಯ ಮೌರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ಂ ಮನೀಷೀ ಪರಿಭೂ ಸ್ವಯಂಭೂರ್ ಯಥಾ ತತ್ಯಥೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಭ್ಯ. ಅಪಾಪವಿದ್, ಯಾವುದೇ ಪಾಪದ ಲೇಪ ಕಿಂಚಿತ್ತೂ ಇಲ್ಲದೆ ಇರುವಂತಹ ನಿಷ್ಪಾಪನಾದ ವ್ಯಕ್ತಿ, ಸಹಿ ಕರ್ಮ ಫಲೋಜ್ಜಿತ ಅಂತಹ ಪರಮಾತ್ಮನಿಗೆ ಮಾಘ ಅಂತ. ಅಘ ಅಂದರೆ ಪಾಪ.
ಪೌರ್ಣಿಮಾ ತಿಥಿಯಲ್ಲಿ ಮಘ ನಕ್ಷತ್ರ ಬಂದದ್ದಕ್ಕೆ ಅದು ಮಾಘ ಮಾಸ ಅಂತ, ಮಘ ನಕ್ಷತ್ರ ಸಂಬಂಧಿಯಾದದ್ದು ಮಾಘ ಮಾಸ ಅಂತನ್ನುವುದೊಂದು ಸರಿ. ಆದರೆ ಮಾ ಅಘ, ಮಾ ಅಂದರೆ ನಿಷೇಧ, ಅಮಾನೋನ ಪ್ರತಿಷೇಧೆ, ಮಾ ನವಿದ್ಯತೆ ಅಘಾನಿ ಯಸ್ಯ ಸಹ ಮಾಘ. ಯಾವುದೇ ಪಾಪದ ಸಂಪರ್ಕ ಇಲ್ಲದೆ ಇರುವಂತಹ ಭಗವಂತ ಅವನು ಮಾಘ. ಒಂದು ಸಣ್ಣ ಕಾರ್ಯವನ್ನು ಮಾಡಲು ಹೊರಟರೆ ಮನುಷ್ಯ 108 ತಪ್ಪುತ್ತಾನೆ. ಅನೇಕ ತಪ್ಪುಗಳು, ಅಪರಾಧಗಳು, ಪಾಪಗಳು. ಕೆಟ್ಟ ಕೆಲಸ ಮಾಡುವುದಕ್ಕೆ ಹೊರಟಾಗಂತೂ ಪಾಪಗಳು ಸಹಜ. ಒಳ್ಳೆಯ ಕೆಲಸ ಮಾಡುವುದಕ್ಕೆ ಹೊರಟಾಗಲೂ ಅನವಧಾನದಿಂದ, ಅಜ್ಞಾನದಿಂದ, ಅವಿವೇಕದಿಂದ, ಆಲಸ್ಯದಿಂದ ಪಾಪಗಳಾಗತ್ತೆ. ಅಜ್ಞತ್ವಾತ್, ಅಲ್ಪಶಕ್ತಿತ್ವಾದ್, ಆಲಸ್ಯಾತ್, ದುಷ್ಟಭಾವನಾತ್ ಕೃತಾಪರಾಧಂ ಕೃಪಣಂ ಕ್ಷಂತುಮರ್ಹಸಿ ಮಾಂ ವಿಭೋ. ಅಜ್ಞಾನದಿಂದ ತಪ್ಪುಗಳಾಗ್ತವೆ, ಆಲಸ್ಯದಿಂದ. ಆಲಸ್ಯ ಇಲ್ಲ, ಆದರೆ ಉತ್ಸಾಹ ಬೇಕಾದಷ್ಟಿದೆ, ಶಕ್ತಿ ಇಲ್ಲ. ಶಕ್ತಿ ಇಲ್ಲ ಅನ್ನೋದಕ್ಕೆ ತಪ್ಪುಗಳಾಗ್ತದೆ. ಸಕಾಲದಲ್ಲಿ ಸ್ನಾನ ಮಾಡಲಿಕ್ಕಾಗೋದಿಲ್ಲ, ದೊಡ್ಡವರು ಬಂದಾಗ ಎದ್ದು ಸ್ವಾಗತ ಮಾಡಲಿಕ್ಕಾಗೋದಿಲ್ಲ, ಅವರಿಗೆ ಆದರ ಆತಿಥ್ಯ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಶಕ್ತಿ ಇಲ್ಲ. ಅಲ್ಪಶಕ್ತಿತ್ವಾತ್. ಕೆಲವೊಮ್ಮೆ ದುಷ್ಟಭಾವನ, ಸಿಟ್ಟು, ಅಸೂಯೆ, ಅಹಂಕಾರ, ಇವುಗಳೆಲ್ಲ. ಅವನೇನು ಬಹಳ ದೊಡ್ಡ ವ್ಯಕ್ತಿ, ಯಾಕೆ ಅವನಿಗೆ ಮಾನ ಮರ್ಯಾದೆ ಕೊಡಬೇಕು, ಯಾಕೆ ಅವನಿಗೆ ಸತ್ಕಾರ ಮಾಡಬೇಕು, ನಾನೇನು ಕಡಿಮೆ ಅನ್ನುವ ಅಹಂಕಾರ, ಇನ್ನೊಬ್ಬರಿಗೆ ಬಗ್ಗೆ ಇರುವಂತಹ ತಿರಸ್ಕಾರ, ಈ ದುಷ್ಟಭಾವನೆಗಳು ಕೆಲವೊಮ್ಮೆ ತಪ್ಪು ಮಾಡುವುದಕ್ಕೆ ಮನುಷ್ಯನಿಗೆ ದಾರಿ ಮಾಡಿಕೊಡ್ತವೆ. ಅಂತೂ ಯಾವುದೋ ಒಂದು ರೀತಿಯಲ್ಲಿ ತಪ್ಪು, ಅಪರಾಧ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಹಜ. ಆದರೆ ಭಗವಂತ ಅನಾದಿ ಕಾಲದಿಂದ ಅನಂತ ಜೀವರಾಶಿಗಳಿಗೆ ಸೃಷ್ಟಿ ಸ್ಥಿತಿಲಯ ನಿಯಮನಾದಿಗಳನ್ನು ಮಾಡ್ತಾ ಇದ್ದರೂ ಕೂಡ ಆ ಭಗವಂತನಿಗೆ ಪೂರ್ಣವಾದ ಸ್ವಾತಂತ್ರ್ಯ ಇರೋದರಿಂದ, ಸರ್ವೋತ್ತಮನಾದದ್ದರಿಂದ, ಪರಮ ಕರುಣಾಳುವಾದದ್ದರಿಂದ, ನ್ಯಾಯನಿಷ್ಠುರನಾದದ್ದರಿಂದ ಎಂದಿಗೂ ತಾನು ವೇದಗಳಲ್ಲಿ ಆದೇಶ ಮಾಡಿದ ಕೊಟ್ಟ ವಚನಕ್ಕೆ ಹಿಂದೆ ಸರಿಯೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿದ್ದನ್ನು ಎಂದಿಗೂ ತಪ್ಪುವುದಿಲ್ಲ. ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲ ಕೊಡುವುದು ಬಿಟ್ಟರೆ, ವ್ಯತ್ಯಾಸ ಮಾಡಿ ಕೊಡುವ ಶಕ್ತಿ ಇದ್ದರೂ ಎಂದಿಗೂ ತಾನು ಭ್ರಷ್ಟ ಸಂಕಲ್ಪನಾಗಿ ವ್ಯತ್ಯಾಸ ಮಾಡಿ ಫಲ ಕೊಡೋದಿಲ್ಲ. ಅವರವರ ಕರ್ಮಗಳಿಗೆ ತಕ್ಕಂತೆಯೇ ಫಲವನ್ನು ಕೊಡ್ತಾನೆ. ಅವರ ಅನಾದಿ ಯೋಗ್ಯತೆ, ಅವರ ಕರ್ಮಗಳು, ಪೂರ್ವ ಜನ್ಮದ ಕರ್ಮಗಳು, ಇವತ್ತಿನ ಪ್ರಯತ್ನ. ಏತಾನಪೇಕ್ಷೈವ ಫಲಂ ದದಾನೀತ್ಯಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ. ಅನಾದಿ ಯೋಗ್ಯತೆ, ಪೂರ್ವಜನ್ಮದ ಕರ್ಮ, ಇವತ್ತಿನ ಪ್ರಯತ್ನ, ಇವುಗಳನ್ನು ಅಪೇಕ್ಷಿಸಿ ನಾನು ಫಲ ಕೊಡ್ತೇನೆ ಅಂತ ತಾನೇ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ ಹೊರತು ಶಕ್ತಿ ಇದೆ ಅಂತ ಶಕ್ತೋಪಿ ಅನ್ಯಥಾ ಕರ್ತು, ಏನು ಮಾಡಲಿಕ್ಕೂ ದೇವರಿಗೆ ಸಾಮರ್ಥ್ಯ ಇದೆ, ಮಾಡೋದಿಲ್ಲ. ಇದರರ್ಥ ಮಾಡಿದರೆ ಪಾಪ ಬರ್ತದೆ ಅನ್ನುವ ಭಯವೂ ದೇವರಿಗಿಲ್ಲ. ಮಾಡಿದರೂ ಅವನಿಗೆ ಪಾಪ ಇಲ್ಲ. ಆದರೂ ಭಗವಂತ ಅನಾದಿ ಕಾಲದಿಂದಲೂ ಒಂದೇ ತಪ್ಪು ಹೆಜ್ಜೆ ಇಟ್ಟವನಲ್ಲ. ಅರ್ಥ ಮಾಡಿಕೊಳ್ಳಿ, ನಮಗೂ ದೇವರಿಗೂ ಎಷ್ಟು ಅಂತರ ಇದೆ ಅಂದರೆ ಅನಂತ ಅಂತರ ಇದೆ. ಜೀವನಿಗೂ ಪರಮಾತ್ಮನಿಗೂ ಒಂದೊಂದು ಕೆಲಸ ಮಾಡುವಾಗ 100 ತಪ್ಪುವವರು, ಪಾಪ ಮಾಡುವವರು, ಅಪರಾಧ ಎಸಗುವವರು ನಾವಾದರೆ, ಅನಂತ ಕಾರ್ಯಗಳನ್ನು ಮಾಡಿದರೂ ಒಂದೂ ತಪ್ಪದಿರುವಂಥವನು ಮಾಘ ಪರಮಾತ್ಮ. ಅಘವೇ ಇಲ್ಲ, ಅಪರಾಧವೇ ಇಲ್ಲ, ತಪ್ಪಿಲ್ಲ.
ಬೈ ಮಿಸ್ಟೇಕ್ ಅನ್ನೋದೇ ಇಲ್ಲ ದೇವರಿಗೆ. ಮಿಸ್ಟೇಕ್ ಅನ್ನೋದೇ ಇಲ್ಲ. ಅವನೇನಾದರೂ ಮಿಸ್ಟೇಕ್ ಅನ್ನೋದನ್ನು ನೋಡಬೇಕು ಅಂದರೆ ಬೈ ಮಾಡಬೇಕು ಜೀವರ ಹತ್ರ. ಅವನ ಹತ್ರ ಇಲ್ಲ ಮಿಸ್ಟೇಕು. ಯಾವುದೂ ಬೈ ಮಿಸ್ಟೇಕ್ ಆಯಿತು ಅಂತಿಲ್ಲ. ಬೇಕು ಅಂದರೆ ಬೈ ಮಾಡಬೇಕು. ಯಾಕೆ ಮಾಡ್ತಾನೆ? ಮಾಡೋದೇ ಇಲ್ಲ. ಹೇಳಬೇಕಾದದ್ದು ಮಾಘ, ಒಂದೇ ಅಘ, ಒಂದೇ ಅಪರಾಧ, ಒಂದೇ ತಪ್ಪು, ಕಪ್ಪು ಚುಕ್ಕೆ, ಕಲಂಕ ಇಲ್ಲದೇ ಇರುವಂತಹ ವ್ಯಕ್ತಿ ಭಗವಂತ. ಅವನು ಮಾಘ. ಅವನ ಪ್ರೀತಿಗಾಗಿ ನಾವು ಕರ್ಮವನ್ನು ಮಾಡಬೇಕು. ಅವನ ಪ್ರೀತಿಗಾಗಿ ಸ್ನಾನವನ್ನು ಮಾಡಬೇಕು, ದಾನವನ್ನು ಮಾಡಬೇಕು. ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ತ್ವೇಕಾ ವಿಮುಕ್ತಯೇ. ಆ ಪರಮಾತ್ಮನ ಮಾಘನ ಪಾದಾರವಿಂದಗಳಲ್ಲಿ ಭಕ್ತಿ ಬರುವುದಕ್ಕೆ, ಅವನ ಪ್ರಸಾದ ಆಗುವುದಕ್ಕೆ ಮಾಘಸ್ನಾನ. ನೇರವಾಗಿ ಮಾಘನ ಪ್ರೀತಿ ಪ್ರಸಾದ ಆಗುವುದಕ್ಕೆ ನಾವು ಕರ್ಮಗಳನ್ನು ಮಾಡಿದರೆ ಸಾಲದು. ದೇವತೆಗಳೆಲ್ಲ ತಾವು ದೈತ್ಯರನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅಂತ ಹೊರಡ್ತಾರೆ. ಉಪಾಸನೆ ಮಾಡುವುದಕ್ಕೆ ದೇವರೆಲ್ಲ ಕಡೆಗಿದ್ದಾನೆ. ಆದರೂ ಒಂದೊಂದು ಅಧಿಷ್ಠಾನದಲ್ಲಿ ಉಪಾಸನೆ ಮಾಡುತ್ತಾರೆ. ಯಾವ ಅಧಿಷ್ಠಾನದಲ್ಲಿ ಅವರು ಪರಮಾತ್ಮನ ಉಪಾಸನೆ ಮಾಡ್ತಾರೋ ದೈತ್ಯರು ಅಲ್ಲಿ ಆಕ್ರಮಣ ಮಾಡ್ತಾ ಇದ್ರು. ಅಗ್ನಿಯಲ್ಲಿ ಉಪಾಸನೆ ಮಾಡುತ್ತಾರೆ, ಅಲ್ಲಿ ದೈತ್ಯರ ಆಕ್ರಮಣವಾಗ್ತದೆ. ವಾಗಭಿಮಾನಿಯಾದ ಅಗ್ನಿ, ಶ್ರೋತ್ರಾಭಿಮಾನಿಗಳಾದ ದಿಗ್ದೇವತೆಗಳು, ಮನೋಭಿಮಾನಿ ದೇವತೆಗಳು, ಹೀಗೆ ಒಬ್ಬೊಬ್ಬರಲ್ಲಿಯೂ ದೈತ್ಯರ ಆಕ್ರಮಣವಾದಾಗ ಕೊನೆಗೆ ಅವರು ಆರಿಸಿಕೊಂಡದ್ದು ಮುಖ್ಯ ಪ್ರಾಣದೇವರನ್ನು. ಮುಖ್ಯ ಪ್ರಾಣದೇವರಲ್ಲಿ ಯಾವಾಗ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ ಆಗ ಅಲ್ಲಿಯೂ ದೈತ್ಯರು ಆಕ್ರಮಣ ಮಾಡುತ್ತಾರೆ, ಮಾಡುವ ಪ್ರಯತ್ನ ಮಾಡುತ್ತಾರೆ. ಏನು ಮಾಡಲಿಕ್ಕಾಗೋದಿಲ್ಲ. ಯಥಾ ಅಶ್ಮಾನಂ ಆಖಣಂ ಋತ್ವ ಲೋಷ್ಟ ವಿಧ್ವಂಸೇತ. ಒಂದು ಮಣ್ಣಿನ ಹೆಂಟಿಯನ್ನು ಭಾರೀ ದೊಡ್ಡದ ಕಲ್ಲಿನ ಬಂಡೆಯ ಮೇಲೆ ಎಸೆದರೆ ಕಲ್ಲಿಗೇನಾಗಬೇಕು? ಆ ಮಣ್ಣಿನ ಹೆಂಟಿ ಪುಡಿ ಪುಡಿಯಾಗಿ ಬಿದ್ದು ಬಿಡುತ್ತೆ. ಹಾಗೆ ದೈತ್ಯರು ವಾಯುದೇವರ ಮೇಲೆ ಆಕ್ರಮಣ ಮಾಡುವುದಕ್ಕೆ ಹೋದರೆ ತಾವೇ ನಶಿಸಿ ಹೋಗಿದ್ದಾರೆ. ವಾಯುದೇವರಿಗೆ ಏನೂ ವಿಕಾರವಾಗಿಲ್ಲ. ಇವತ್ತು ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿಯಾದ ಸೂರ್ಯನ ಮೇಲೆ ದೈತ್ಯರ ಆಕ್ರಮಣವಿದ್ದದ್ದಕ್ಕೇನೆ ಕಣ್ಣು ನೋಡಬೇಕಾದದ್ದನ್ನು ನೋಡುತ್ತದೆ, ನೋಡಬಾರದ್ದನ್ನು ನೋಡುತ್ತದೆ. ಶ್ರೋತ್ರಾಭಿಮಾನಿ ದೇವತೆಗಳ ಮೇಲೂ ದೈತ್ಯರ ಆಕ್ರಮಣವಿದ್ದದ್ದಕ್ಕೆ ಕೇಳಬೇಕಾದ ಶಾಸ್ತ್ರಗಳನ್ನು ಕೇಳ್ತಾನೆ, ಕೇಳಬಾರದ ಕೆಟ್ಟ ವಾರ್ತೆಗಳನ್ನು ಕೇಳ್ತಾನೆ. ಹೀಗೆ ಬೇರೆ ಬೇರೆ ಇಂದ್ರಿಯಗಳು ಎರಡೂ ಕೆಲಸ ಮಾಡುತ್ತವೆ. ಅವರು ದೇವತೆಗಳು, ದೈತ್ಯರ ಆಕ್ರಮಣ ಇದೆ, ಪ್ರಭಾವ ಇದೆ. ಆದರೆ ವಾಯುದೇವರು ಮಾಡಿಸುವಂತಹ ಕಾರ್ಯ ಶ್ವಾಸೋಚ್ಛ್ವಾಸ ಇದೆ. ಅದು ಮಾಡಬೇಕಾದದ್ದು ಮಾಡಬಾರದ್ದು ಅಂತ ಎರಡಿಲ್ಲ. ನೋಡಬೇಕಾದದ್ದು ನೋಡಬಾರದ್ದು, ಕೇಳಬೇಕಾದದ್ದು ಕೇಳಬಾರದ್ದು ಅಂತ ಎರಡು ವಿಭಾಗಗಳಿದ್ದಂತೆ ವಾಯುದೇವರು ಮಾಡಿಸುವ ಕಾರ್ಯದಲ್ಲಿ ಎರಡು ತರಹ ಇಲ್ಲ ಅನ್ನುವುದಕ್ಕೆ ಕಾರಣ ಯಾವ ದೈತ್ಯರ ಆಕ್ರಮಣವೂ ಅವರ ಮೇಲೆ ಆಗಿಲ್ಲ ಅನ್ನುವುದಕ್ಕೆ. ಅದು ಮಾತ್ರ ಎಲ್ಲರದೂ ಒಂದೇ ರೀತಿಯಾಗಿ ಒಳ್ಳೆಯದೇ ಇರುತ್ತೆ. ಈ ರೀತಿ ಆ ವಾಯುದೇವರಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡಿದಾಗ ಆ ಶುದ್ಧವಾದ ಉಪಾಸನೆ ಮಾಡಿದ್ದಕ್ಕೆ ಅವರು ಎಲ್ಲ ದೈತ್ಯರನ್ನು ಗೆದ್ದು ಆನಂದವನ್ನು ಪಡ್ತಾರೆ. ವಾಯುದೇವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾರೆ, ಅವರಿಗೆ ಶರಣಾಗತರಾಗ್ತಾರೆ. ಇಂತಹ ಮಹಾಮಹಿಮೆ ಇದೆ. ಹೀಗಾಗಿ ಮಾಘನಾದ ಪರಮಾತ್ಮನ ಪ್ರೀತಿ ನಮಗಾಗಬೇಕಾದರೆ ಮಾಘರಾದ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಮಾಘನ ಉಪಾಸನೆ ಮಾಡಬೇಕು. ಮಾಘ ಅಂದರೆ ವಾಯುದೇವರು ಹೌದು. ಯಾಕೆ? ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿದಂತೆ ಇದೀಗ ನೀವು ಕಥೆಯನ್ನು ಕೇಳಿದಿರಿ. ಎಲ್ಲ ದೈತ್ಯರು ಆಕ್ರಮಣ ಮಾಡಿದರೂ ಏನಾಗಲಿಲ್ಲ. ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಉಪನಿಷತ್ತಿನಲ್ಲಿ ಬರುವ ಈ ಕಥೆಯನ್ನು ಸಣ್ಣ ಮಾತಿನಲ್ಲಿ ತಿಳಿಸಿದ್ದಾರೆ. ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ. ದೈತ್ಯರ ಗುಂಪು
ವಾಯುದೇವರನ್ನೇನೂ ಮಾಡಲು ಸಾಧ್ಯವಾಗಲಿಲ್ಲ. ಯಾವ ಪಾಪಗಳ ಲೇಪವೂ ವಾಯುದೇವರಿಗಾಗುವುದಿಲ್ಲ ಅನ್ನುವುದಕ್ಕಾಗಿ ವಾಯುದೇವರು ಪಾಪರಹಿತರು, ಮಾಘರು ಅಂತ. ಅಘ ಅಂದರೆ ಪಾಪ, ಮಾಘ ನೋಡಿ ಪಾಪಾವಿದ್ಧ ಅಪಾಪವಿದ್ಧಂ ಅಂತ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಪರಮಾತ್ಮನನ್ನು ಅಪಾಪವಿದ್ಧ ಅಂತ ಕರೆದರೆ ವಾಯುದೇವರನ್ನು ಪಾಪಾವಿದ್ಧ ಎಂಬುದಾಗಿ ಕರೆದಾರೆ. ಪಾಪದ ವೇದ ಇಲ್ಲ, ಪಾಪದಿಂದ ಯಾವುದೇ ತರಹದ ಪೀಡೆ ಅವರಿಗೆ ಆಗುವುದಿಲ್ಲ ಅಂತ. ಹೀಗಾಗಿ ಇಬ್ಬರೂ ಪಾಪಾವಿದ್ಧರು. ತಂದೆ ಮಗ ನಾರಾಯಣ ಮುಖ್ಯ ಪ್ರಾಣದೇವರು ಇಬ್ಬರೂ ಪಾಪಾವಿದ್ಧರಾದದ್ದರಿಂದ ಇಬ್ಬರೂ ಮಾಘರೇ. ಹೀಗಾಗಿ ಮಾಘರಾದ ಅನ್ನೋದಕ್ಕೆ ಅವರ ನವಮಿಯು ಮಾಘದಲ್ಲೇ ಬರುತ್ತದೆ. ಮತ್ತೆ ಪಾಪಾವಿದ್ಧರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಮಾಘ ಅಪಾಪವಿದ್ಧರಾಗಿರುವಂತಹ ಶ್ರೀಮನ್ನಾರಾಯಣನ ಮಾಧವನ ಅನುಗ್ರಹಕ್ಕೋಸ್ಕರವಾಗಿ ನಾವು ಮಾಘ ಸ್ನಾನ ಮಾಡ್ತಾ ಇದ್ದೇವೆ ಎನ್ನುವ ಅನುಸಂಧಾನ ಬೇಕು. ದುಃಖ ದಾರಿದ್ರ್ಯ ನಾಶಾಯ ಶ್ರೀ ವಿಷ್ಣು ಸ್ತೋಷಣಾಯ ಚ. ಅಂತಹ ಆ ಪರಮಾತ್ಮನ ಪ್ರೀತಿಗಾಗಿ ನಾವು ಈ ಸ್ನಾನವನ್ನು ಮಾಡುತ್ತಾ ಇರೋದು ಅನ್ನುವ ಅನುಸಂಧಾನ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಹಾಗಿದ್ದರೆ ಮಾಘರಲ್ಲಿ ಅಂತರ್ಯಾಮಿಯಾದ ಮಾಘನ ಪ್ರೀತಿಗಾಗಿ ಮಾಘ ಸ್ನಾನ ಅಂತ ತಿಳಿದರೆ ನಾವು ಮಾಘರಾಗ್ತೇವೆ, ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಾವು ಹಾಗೇ ಪಾಪಿಗಳಾಗಿ ಉಳಿದಿರ್ತೇವೆ. ನೀರು ಮಾತ್ರ ಮೈ ಮೇಲೆ ಬೀಳ್ತಾ ಇರುತ್ತದೆ, ಒಳಗಿನ ಪಾಪಗಳ ಪರಿಹಾರ ಆಗೋದು. ಮಾಘ ಸ್ನಾನದ ಫಲವನ್ನು ವಾಯುಪುರಾಣದಲ್ಲಿ ವಿಶೇಷವಾಗಿ ಮಾಧವಸ್ತವರಾಜದಲ್ಲಿ ಹೇಳುವಾಗ ಬಹಳ ಸುಂದರವಾಗಿ ಮಾಧವರೂಪಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದೇ ಪಾಪಗಳ ಪರಿಹಾರಕ್ಕಾಗಿ, ಆ ಮಾಘರಾಗೋದಕ್ಕಾಗಿ. ನಾವೆಲ್ಲ ಜೀವನದಲ್ಲಿ ನಮ್ಮ ಅಘಗಳನ್ನು ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕಾಗಿಯೇ ಈ ಮಾಘಸ್ನಾನ ಅನ್ನುವುದರ ಸ್ಪಷ್ಟವಾದ ಸೂಚನೆ ಆ ಮಾಧವಸ್ತವರಾಜದಲ್ಲಿದೆ. ಮಾಧವಸ್ತವರಾಜದಲ್ಲಿ ಅಷ್ಟು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಪರಮಾತ್ಮನಿಗೆ. ಮನುಷ್ಯ ಜೀವನದಲ್ಲಿ ಪಾಪಗಳನ್ನು ಮಾಡುವಂತಹ ಪ್ರಸಂಗಗಳು ಯಾವುವು ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಪುರಾಣದಲ್ಲಿ. ಎಲ್ಲ ಇಂದ್ರಿಯಗಳಿಂದಲೂ ಪಾಪ ಮಾಡುತ್ತಾನೆ, ಎಲ್ಲ ಭೂತಗಳಿಂದಲೂ ಪಾಪ ಮಾಡುತ್ತಾನೆ, ಎಲ್ಲ ತತ್ವಗಳಿಂದಲೂ ಪಾಪವನ್ನು ಮಾಡುತ್ತಾನೆ. ಹೀಗಾಗಿ ಎಷ್ಟು ಸುಂದರವಾಗಿ ವಾಯುಪುರಾಣದಲ್ಲಿ ಆ ಪ್ರಾರ್ಥನೆ ಇದೆ ಅಂದರೆ ನೋಡಿ, ಇದೀಗ ಹೇಳಿದ ಹಾಗೆ ನೇರವಾಗಿ ದೇವರ ಪ್ರಾರ್ಥನೆ ಮಾತ್ರ ಅಲ್ಲ, ಆ ಇಂದ್ರಿಯಾಭಿಮಾನಿ ದೇವತೆಗಳು ಅಲ್ಲಿ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಮಾಧವರೂಪಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಅಂತ. ಚಕ್ಷುಷಃ ಸೂರ್ಯಗಶ್ಚ ಸೂರ್ಯಾಹ್ವಃ ಸೂರ್ಯ ಸೇವಿತಃ. ಚಕ್ಷುರಿಂದ್ರಿಯದಲ್ಲಿ ಅಂತರ್ಯಾಮಿಯಾದ ಸೂರ್ಯಾಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಮಾಧವ, ನಾನು ಚಕ್ಷುರಿಂದ್ರಿಯದಿಂದ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಲಿ ಅಂತ ಹೀಗೆ ಪ್ರಾರ್ಥನೆಯನ್ನು ಒಂದು ಉದಾಹರಣೆ ಹೇಳಿದೆ. ಹೀಗೆ ಪ್ರತಿಯೊಂದಕ್ಕೂ ಪ್ರಾರ್ಥನೆ ಇದೆ. ಯಾವ ಸಂದರ್ಭದಲ್ಲಿ ನಾವು ಹೇಗೆ ಪಾಪಗಳನ್ನು ಮಾಡುತ್ತೇವೆ ಅಂತ ಗೊತ್ತಿರೋದಿಲ್ಲ. ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಹು. ಯಾವಾಗಲೂ ಸುಖ ಆಗಲಿ, ದುಃಖ ಆಗಬಾರದು, ಇಷ್ಟೇ ನಮ್ಮ ಅಪೇಕ್ಷೆ. ಆ ಸುಖ ಆಗುವುದಕ್ಕೆ ಏನು ಸಾಧನವೋ ಅದನ್ನು ಮಾಡ್ತಾ ಹೋಗ್ತೇವೆ. ಆ ದಾರಿ ಸರಿಯೋ ತಪ್ಪೋ ಅನ್ನುವ ಆಲೋಚನೆ ಇರೋದಿಲ್ಲ. ಅದಕ್ಕಾಗಿ ಭದ್ರತೆಯನ್ನು ಮಾಡಿಕೊಳ್ಳುವ ವ್ಯವಸ್ಥೆ, ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಇರುವಂತಹ ದೇವತೆಗಳಿಗೆ ಮೊದಲೇ ಪ್ರಾರ್ಥನೆಯನ್ನು ಮಾಡಿ ಇಟ್ಟಿರಬೇಕು. ವಿವೇಕ ಇದ್ದಾಗ, ಶಾಸ್ತ್ರದ ಪಠನ ಮಾಡುವಾಗ, ಪಾರಾಯಣ ಮಾಡುವಾಗ, ದೇವರ ಎದುರಿನಲ್ಲಿರುವಾಗ, ದೇವಸ್ಥಾನದಲ್ಲಿರುವಾಗ, ತೀರ್ಥಸ್ನಾನ ಮಾಡುವಾಗ, ಕ್ಷೇತ್ರದಲ್ಲಿದ್ದಾಗ ಭಾವನೆಗಳು ಚೆನ್ನಾಗಿರ್ತವೆ. ಅಂತಹ ಉತ್ತಮವಾದ ಭಾವನೆಗಳ ಲಹರಿಯಲ್ಲಿರುವಾಗಲೇ ದೇವರಿಗೆ ಪ್ರಾರ್ಥನೆ, ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡಿಟ್ಟಿರಬೇಕು. ನೀವು ಯಾವ ಯಾವ ಇಂದ್ರಿಯಗಳನ್ನು ನಿಯಮನ ಮಾಡ್ತಾ ಇದ್ದೀರಿ,
ಯಾವ ಯಾವ ಡಿಪಾರ್ಟ್ಮೆಂಟ್ಗಳ ಹೆಡ್ ಆಗಿ ಯಾವ ಯಾವ ಇಂದ್ರಿಯಗಳ ನಿಯಮನವನ್ನು ಮಾಡ್ತಾ ಇದ್ದೀರಿ, ಆ ಇಂದ್ರಿಯಗಳ ಮಾಧ್ಯಮದಿಂದ ನಾನು ತಪ್ಪು ಮಾಡುವ ಸಾಧ್ಯತೆ ಸಾಕಷ್ಟಿದೆ. ಆ ಪ್ರಸಂಗ ಬಂದಾಗ ನಾನು ವಿವೇಕವನ್ನು ಕಳೆದುಕೊಂಡಿದ್ದರೂ ನೀವು ದೇವತೆಗಳು ವಿವೇಕಿಗಳಾಗಿ ತತ್ವಾಭಿಮಾನಿಗಳಾಗಿ ನಮಗೆ ಪ್ರೇರಕರಾಗಿ ಇರುವಂತಹ ಮಹಾನುಭಾವರಾದದ್ದರಿಂದ ದಯಮಾಡಿ ನಾನು ತಪ್ಪು ಮಾಡದೇ ಇದ್ದಂತೆ ನನಗೆ ಅನುಗ್ರಹವನ್ನು ಮಾಡಿ ಅಂತ ಆ ದೇವತೆಗಳಿಗೆ ಬೇಡಬೇಕು. ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿ ದೇವತೆ ಸೂರ್ಯ, ಜಗತ್ತಿಗೆ ಬೆಳಕು ಕೊಡುವಂಥವನು ಸೂರ್ಯ. ನಮಗೆಲ್ಲ ಕಣ್ಣಿನ ಬೆಳಕು, ಕಣ್ಣಿನಿಂದ ವಸ್ತುಗಳನ್ನು ನೋಡುವಂತಹ ಶಕ್ತಿಯನ್ನು ಕೊಡುವವನು ಸೂರ್ಯ. ನೋಡಬಾರದ ವಸ್ತುಗಳನ್ನು, ಅಪವಿತ್ರವಾದ ಅಮಂಗಲವಾದ ವಸ್ತುಗಳನ್ನು ನೋಡದಿರುವಂತೆ ಭಗವಂತನ ದ್ರೋಹ ಮಾಡುವವರು, ಭಗವದ್ಭಕ್ತರ ದ್ರೋಹ ಮಾಡುವವರು ಅಂತಹ ವ್ಯಕ್ತಿಗಳನ್ನು ನೋಡಬಾರದು, ಅಥವಾ ಅಪವಿತ್ರವಾದ ಅಮಂಗಲವಾದ ವಸ್ತುಗಳನ್ನು ನೋಡಬಾರದು. ಯಾವುದನ್ನು ನೋಡಿದರೆ ಮನಸ್ಸಿಗೆ ಆಕರ್ಷಣೆಯಾಗ್ತದೆ ಅಂತಹ ವಸ್ತುವನ್ನು ನೋಡಬಾರದು. ವಾದರಾಜ ಶ್ರೀಪಾದಂಗಳವರು ಪ್ರಾರ್ಥನಾ ದಶಕದಲ್ಲಿ ತಿಳಿಸಿಕೊಡ್ತಾರೆ, ಆದೇಶ ಮಾಡ್ತಾರೆ. ನ ನಿಯೋಜಯ ಚಕ್ಷುಂಷಿ ಪರದಾರಾದಿ ದರ್ಶನೇ. ಪರಸ್ತ್ರೀಯರ ಪರಪುರುಷರ ದರ್ಶನವನ್ನು ಕೆಟ್ಟ ದೃಷ್ಟಿಯಿಂದ, ಮಾಡಬಾರದ ದೃಷ್ಟಿಯಿಂದ ದರ್ಶನವನ್ನು ಮಾಡದೇ ಇರುವಂತೆ ಚಕ್ಷುರಿಂದ್ರಿಯಕ್ಕೆ ಪ್ರೇರಣೆಯನ್ನು ಕೊಡಬೇಕು ಅಂತ ಆ ಸೂರ್ಯದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಸೂರ್ಯದೇವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ, ಅವನಿಗೂ ಸೂರ್ಯ ಅಂತ ಹೆಸರು. ಸೂರ್ಯಪ್ರಾಪ್ಯನಾದದ್ದರಿಂದ ಸೂರ್ಯ. ಸೂರ್ಯ ಅಂದರೆ ಜ್ಞಾನಿಗಳು, ಜ್ಞಾನಿಗಳಿಗೆ ಪ್ರಾಪ್ಯನಾದದ್ದರಿಂದ ಪರಮಾತ್ಮನನ್ನು ಸೂರ್ಯ ಅಂತಾರೆ. ಆ ಸೂರ್ಯನಲ್ಲಿ ಅಂತರ್ಯಾಮಿಯಾದ ಸೂರ್ಯ ಕಣ್ಣಿನಲ್ಲಿದ್ದು ಯಾವಾಗಲೂ ದೇವರ, ಭಗವದ್ಭಕ್ತರ ಗ್ರಂಥಗಳ ದರ್ಶನ ಹಾಗೂ ಪರೋಪಕಾರ ಮಾಡುವುದಕ್ಕೆ, ತಾನು ಬದುಕುವುದಕ್ಕೆ ಅನಿವಾರ್ಯವಾಗಿ ಜೀವನವನ್ನು ಸಾಗಿಸುವುದಕ್ಕೆ ಏನು ಬೇಕೋ ಅಂತಹ ಕರ್ತವ್ಯ ಕರ್ಮಗಳನ್ನು ಮಾಡುವುದಕ್ಕೆ ಎಷ್ಟು ಅವಶ್ಯಕವೋ ಅಷ್ಟನ್ನು ದರ್ಶನ ಮಾಡಿಸಲಿ. ದರ್ಶನ ಮಾಡಬಾರದ ವಸ್ತುಗಳ ದರ್ಶನ ಆಗದೇ ಇರೋ ಹಾಗೆ ಅನುಗ್ರಹವನ್ನು ಮಾಡಬೇಕು ಅಂತ ಆ ಸೂರ್ಯಾಂತರ್ಗತನಾದ ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ನಾರಾಯಣನನ್ನು ನಾವು ಪ್ರಾರ್ಥಿಸಬೇಕು. ಅದನ್ನು ನಮಗೆ ಮಾಘಸ್ನಾನದ ಪ್ರಸಂಗದಲ್ಲಿ ಮಾಧವಸ್ತವರಾಜದಲ್ಲಿ ತಿಳಿಸಿಕೊಡ್ತಾರೆ. ಇವತ್ತಿನ ಮೊಬೈಲಿನ ವಾಟ್ಸಾಪು, ಫೇಸ್ಬುಕ್ಕು, ಏನೇನೋ ಹೊಸ ಹೊಸ ಮಾಧ್ಯಮಗಳೆಲ್ಲ ದಿನ ದಿನಕ್ಕೆ ಬರ್ತಾ ಇವೆ. ಇಂತಹ ಮಾಧ್ಯಮಗಳಲ್ಲಿ ಏನು ನೋಡಬೇಕು ಏನು ನೋಡಬಾರದು ಅನ್ನುವ ವಿಭಾಗವೇ ಉಳಿದಿಲ್ಲ. ಇಡೀ ಜಗತ್ತೇ ಅಲ್ಲಿ ಬಂದು ಹೋಗ್ತದೆ ಕಣ್ಣೆದುರಿಗೆ. ಅದನ್ನೇ ನೋಡುವುದರೊಳಗೆ ಎಲ್ಲರೂ ಆಸಕ್ತರಾಗಿರ್ತಾರೆ. ಎಲ್ಲವೂ ಕಾಣಿಸ್ತದೆ ಅಲ್ಲಿ. ದರ್ಶನೀಯಂಚ ಅದರ್ಶನೀಯಂಚ, ನೋಡಬೇಕಾದದ್ದು ನೋಡಬಾರದ್ದು ಎಲ್ಲವೂ ಕಾಣಿಸ್ತದೆ. ಹೀಗಾಗಿ ಮೊದಲು ಮಾಘಸ್ನಾನ ಆ ಮೊಬೈಲಿಗೆ ಮಾಡಿಸ್ಬೇಕು. ಅಲ್ಲ, ನೋಡೋದು ಮನುಷ್ಯರು, ಅದಕ್ಕೆ ಯಾಕೆ ಮಾಡಿಸ್ಬೇಕು ಅಂತ, ನೀರಿನೊಳಗೆ ಹಾಕಿದರೆ ಕೆಟ್ಟ ಹೋಗ್ತದೆ, ನಾಳೆಯಿಂದ ದರ್ಶನ ಆಗೋದಿಲ್ಲ ಅಂತ ಅಷ್ಟೆ. ಯಶ್ಚಕ್ಷುಗ ಸೂರ್ಯಗಶ್ಚ ಸೂರ್ಯಾಹ್ವ ಸೂರ್ಯ ಸೇವಿತ. ಇದೇ ರೀತಿ ಒಂದೊಂದು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಶಾಸ್ತ್ರಗಳ ಶ್ರವಣ ಆಗಬೇಕು, ಮಹಾತ್ಮರ ನಿಂದೆ, ಆತ್ಮ ಪ್ರಶಂಸೆ ಇವುಗಳ ಶ್ರವಣ ಆಗಬಾರದು. ಮಹನ್ನಿಂದ ವರ್ಜನ, ಆತ್ಮ ಪ್ರಶಂಸಾ ವರ್ಜನ ಅಂತ ಭಾಗವತ ಸರೋದ್ಧಾರದಲ್ಲಿ ವಿಷ್ಣು ತೀರ್ಥರು 2 ಪ್ರಕರಣಗಳನ್ನು ಮಾಡಿ ಭಾಗವತದ ಶ್ಲೋಕಗಳನ್ನು ಸಂಗ್ರಹ ಮಾಡಿ ವ್ಯಾಖ್ಯಾನ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್ ಲೋಕೇಧುನ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್
ಕಿಮಾಶ್ರಯೋವಸ್ತವಯೇಷ ಯೋಜ್ಯತಾಂ ಮಾಮಯ್ಯಭೂವನ್ ವಿತಥಾಗಿರೋವಹ. ಅವನು ಸಿಂಹಾಸನದ ಮೇಲೆ ಕುಳಿತಾಕ್ಷಣಕ್ಕೆ ಸೂತಮಾಗದ ಬಂಧಿಗಳೆಲ್ಲ ಸ್ತೋತ್ರವನ್ನು ಮಾಡಿದರೆ, ನಾನು ಯಾರೂ ಗೊತ್ತಿಲ್ಲ, ನಾನೇನು ಕೆಲಸ ಮಾಡ್ತೇನೆ ಮುಂದೆ ಗೊತ್ತಿಲ್ಲ, ಪಟ್ಟಾಭಿಷೇಕ ಆಗಿದೆ ಎಂದ ಮಾತ್ರಕ್ಕೆ ಸ್ತೋತ್ರ ಮಾಡ್ತೀರಲ್ಲ, ದೇವರ ಸ್ತೋತ್ರವನ್ನು ಮಾಡಿ ನನ್ನ ಸ್ತೋತ್ರ ಯಾಕೆ ಮಾಡ್ತೀರಿ ಅಂತ ಪೃಥುರಾಜ ಹೇಳ್ತಾನೆ. ಮಹಾ ಭಗವಂತನ ಸನ್ನಿಧಾನ ಪಾತ್ರನಾದ ವ್ಯಕ್ತಿ, ದೇವರ ವಿಶೇಷ ಆವೇಶ ಇದೆ, ಲಕ್ಷ್ಮೀದೇವಿಯ ಆವೇಶದಿಂದ ಕೂಡಿದ ಅರ್ಚಿರ್ದೇವಿಯ ಪತಿ, ಅಂತಹ ಮಹಾನುಭಾವ. ಆದರೆ ಅವನೇ ಹೇಳ್ತಾನೆ ಸುಮ್ಮನೆ ಸ್ತೋತ್ರ ಮಾಡಬೇಡಿ ಅಂತ. ಕಾರಣ, ಆತ್ಮ ಪ್ರಶಂಸೆಯನ್ನು ಕೇಳಬಾರದು, ಮಹಾತ್ಮರ ನಿಂದೆಯನ್ನು ಕೇಳಬಾರದು ಅಂತ. ಮಹಾತ್ಮರ ನಿಂದೆಯನ್ನು ಕೇಳಬಾರದು, ಆತ್ಮ ಪ್ರಶಂಸೆಯನ್ನು ಕೇಳಬಾರದು. ತಾನೇ ಮಹಾತ್ಮರ ನಿಂದೆ ಮಾಡಿದರಂತೂ ಮಹಾತ್ಮರ ಹತ್ಯೆ ಮಾಡಿದ ಫಲ ಇದೆ ಅಂತ ಹೇಳಿದ್ದ. ಅಂತಹ ಪಾಪ. ಯುಧಿಷ್ಠಿರನನ್ನು ಸಂಹಾರ ಮಾಡುತ್ತೇನೆ ಅಂತ ಅರ್ಜುನ ಹೊರಟರೆ ಕೃಷ್ಣ ಹೇಳಿದ, ಚೆನ್ನಾಗಿ ಯುಧಿಷ್ಠಿರನನ್ನು ಬೈದು ಬಿಡು ಸಾಕು ಅಂದ. ಯಾಕೆ ಅಂದರೆ ಬೈದರೆ ಅವನನ್ನು ಕೊಂದ ಹಾಗೆ ಲೆಕ್ಕ. ಕರ್ಣನನ್ನು ಸಂಹಾರ ಮಾಡಿಲ್ಲ ನೀನು, ಗಾಂಡೀವ ಧನುಸ್ಸನ್ನು ಕೆಳಗಿಡು, ಕೃಷ್ಣನಿಗಾದರೂ ಕೊಡು, ಭೀಮನಿಗಾದರೂ ಕೊಡು ಅಂತ ಅಂದುಬಿಟ್ಟ ಯುಧಿಷ್ಠಿರ. ಆ ಕರ್ಣನ ಬಾಣಗಳಿಂದ ಪೆಟ್ಟು ತಿಂದು ಸಾಕಾಗಿ ಅವನಿಂದ ಬಯಸಿಕೊಂಡು ಮನೆಗೆ ಬಂದು ಕುಳಿತಿದ್ದ. ಅರ್ಜುನ ಕೊಂದು ಬಂದ ಅಂತ ಅಂದುಕೊಂಡ್ರೆ ಇನ್ನೂ ಕೊಂದಿರಲಿಲ್ಲ ಕರ್ಣನನ್ನು. ನಿನಗೆ ಕೊಲ್ಲಿಕ್ಕಾಗೋದಿಲ್ಲ ಅಂದರೆ ಗಾಂಡೀವ ಧನಸ್ಸನ್ನು ಬೇರೆಯವರಿಗೆ ಕೊಡು ಅಂದ್ಬಿಟ್ಟ. ಯಾರು ಗಾಂಡೀವ ಧನುಸ್ಸನ್ನು ಕೆಳಗಿಡು ಅಂತಾರೆ, ಮತ್ತೊಬ್ಬರಿಗೆ ಕೊಡು ಅಂತಾರೆ, ಅವರನ್ನು ಸಂಹಾರ ಮಾಡುತ್ತೇನೆ ಅಂತ ಒಂದು ಪ್ರತಿಜ್ಞೆ ಇತ್ತು ಅರ್ಜುನನದು. ಯುಧಿಷ್ಠಿರನನ್ನೇ ಸ್ವತಃ ಅಣ್ಣನನ್ನು ಸಂಹಾರ ಮಾಡೋದಕ್ಕೆ ಹೊರಟ. ಕೃಷ್ಣ ಅಂದ, ಬೈದು ಬಿಡು ಸಾಕು ಅಂದ. ಬೈದು ಬಿಟ್ಟ, ಚೆನ್ನಾಗಿ ಬೈದ. ನಿನ್ನ ಕಾರಣಕ್ಕೆ ನಾವು ಇಷ್ಟೆಲ್ಲ ಕಷ್ಟ ಅನುಭವಿಸಬೇಕಾಗಿದೆ ಅಂತ. ಜೂಜಾಟ ಆಡಿದ್ದ ನೀನು, ಸೋತದ್ದ ನೀನು, ಕಷ್ಟ ಅನುಭವಿಸಬೇಕಾದದ್ದು ನಾವು ಅಂತ. ಯುಧಿಷ್ಠಿರನಿಗೆ ಬೈದರೆ ಯುಧಿಷ್ಠಿರನನ್ನು ಕೊಂದಾಗಾಯಿತು. ನೋಡು, ಅವನನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆಲ್ಲ ಕೊಂದಾಗಾಯಿತು. ಬೈದೆಲ್ಲ ಸಾಕು. ದೊಡ್ಡವರನ್ನು ಬೈಯೋದು ಅಂದರೆ ಕೊಂದಾಗೇ ಲೆಕ್ಕ. ಎರಡನೇ ಕ್ಷಣಕ್ಕೆ ತನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ ಅರ್ಜುನ. ಆತ್ಮಹತ್ಯೆ ಮಾಡಿಕೊಳ್ತಾನೆ, ಸೂಯಿಸೈಡ್. ಯಾಕೆ? ಅಣ್ಣನಂತಹ ಪೂಜ್ಯನಾದ ವ್ಯಕ್ತಿಯನ್ನು ಬೈದರೆ ಅವನನ್ನು ಸಂಹಾರ ಮಾಡಿದ ಹಾಗಾಯಿತು. ಭ್ರಾತೃಹತ್ಯ ಅದನ್ನು ಮಾಡಿ ನಾನು ಬದುಕಿ ಏನು ಮಾಡಲಿ, ನಾನೇ ಸತ್ತು ಹೋಗ್ತೇನೆ ಅಂತ ಅರ್ಜುನ ತಾನು ಸಾಯುವುದಕ್ಕೆ ಖಡ್ಗವನ್ನು ಎತ್ತಿದ, ಕುತ್ತಿಗೆಯನ್ನು ಕತ್ತರಿಸಿಕೊಳ್ತೇನೆ ಅಂತ. ಆಗ ಕೃಷ್ಣ ಹೇಳಿದ, ನಿನ್ನ ಪ್ರಶಂಸೆಯನ್ನು ನೀನು ಮಾಡಿಕೊಂಡು ಬಿಡು, ಆತ್ಮ ಪ್ರಶಂಸೆ ಮಾಡಿಕೊಂಡ್ರೆ ಆತ್ಮಹತ್ಯೆ ಮಾಡಿಕೊಂಡ ಹಾಗೇನೆ ಅಂತ ತನ್ನನ್ನು ತಾನು ವರ್ಣನೆ ಮಾಡಿಕೊಳ್ತಾನೆ ಅರ್ಜುನ. ಅದರ ಅರ್ಥ ಆತ್ಮಹತ್ಯೆ ಆಯಿತು ಅಂತ ತಿಳ್ಕೊಳ್ರಿ. ಯಾವತ್ತೋ ಒಂದು ದಿವಸ ಕೃಷ್ಣ ಫೋರ್ಸೆಬಲಿ ಅರ್ಜುನನಿಂದ ದೊಡ್ಡವರ ನಿಂದೆ ಮಾಡಿಸಿ, ತನ್ನ ಪ್ರಶಂಸೆ ಮಾಡಿಸಿ, ಯುಧಿಷ್ಠಿರ ಸಾಯೋದನ್ನು, ಅರ್ಜುನ ಸಾಯೋದನ್ನು ತಪ್ಪಿಸಿ, ತಾತ್ಕಾಲಿಕವಾಗಿ ಒಂದು ನೆಪ ಮಾತ್ರಕ್ಕೆ ನಿಂದೆ ಮಾಡಿಸಿ, ಪ್ರಶಂಸೆ ಮಾಡಿಸಿ, ಮತ್ತೆ ಕಾಂಪ್ರಮೈಸ್ ಮಾಡಿಸಿದ. ಆದರೆ ನಿತ್ಯವೂ ಮಹನ್ನಿಂದೆಯನ್ನು ಮಾಡ್ತಾ, ನಿತ್ಯವೂ ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ತಾ ಇರುವಂತಹ ನಮ್ಮಂತಹ ಜನರೆಲ್ಲ ನಿತ್ಯವೂ ಮಹಾತ್ಮರ ಹತ್ಯೆ, ನಿತ್ಯವೂ ಆತ್ಮಹತ್ಯೆ ನಡೀತಾನೇ ಇರುತ್ತದೆ. ಇದಕ್ಕೇನು ಪ್ರಾಯಶ್ಚಿತ್ತ? ಅರ್ಥ ಮಾಡಿಕೊಳ್ಳಿ, ಎಂತಹ ಘೋರವಾದಂತಹ ಪಾಪ ಅದು ಅಂತ. ಹೀಗಾಗಿ ನಮ್ಮ ಕಿವಿ ಮಹಾತ್ಮರ ನಿಂದೆಯನ್ನು ಕೇಳುವುದಕ್ಕೆ ಮುಂದಾಗಬಾರದು. ನಾಲಿಗೆ, ವಾಗೀಂದ್ರಿಯ ಮಹಾತ್ಮರ ನಿಂದೆಯನ್ನು ಮಾಡುವುದಕ್ಕೆ ಮುಂದಾಗಬಾರದು. ಆತ್ಮ ಪ್ರಶಂಸೆಯನ್ನು ಕೇಳುವುದಕ್ಕೆ, ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾಗಬಾರದು. ಎಂಥೆಂತಹ ಮಹಾಮಹಾಜ್ಞಾನಿಗಳು, ಶ್ರೀಮಠ್ ಟೀಕಾಕೃತ್ಪಾದರಂತಹ ಜ್ಞಾನಿಗಳು. ಎಷ್ಟು ವಿನಯ! ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಅಷ್ಟು ವಿನಯ! ಯಾವ ಶ್ರೀಮಠ್ ಟೀಕಾಕೃತ್ಪಾದರ ಶ್ರೀಮನ್ಯಾಯ ಸುಧಾ ಗ್ರಂಥದ
ಅಧ್ಯಯನವನ್ನು ಮಾಡಿ ಅದರ ಒಂದು ವಾಕ್ಯದ ಸರಿಯಾದ ವ್ಯಾಖ್ಯಾನವನ್ನು ಚೆನ್ನಾಗಿ ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಅಂತ ಭಾವಿಸ್ತಾರೆ ಮಹಾಮಹಾಜ್ಞಾನಿಗಳು. ಶ್ರೀಮನ್ಯಾಯ ಸುಧಾಶಯ ಪ್ರಕಟನಾತ್ ಸಂಪ್ರಾಪ್ತ ಕೀರ್ತಿನ್ ಭುವಿ. ಶ್ರೀಮನ್ಯಾಯ ಸುಧಾ ಗ್ರಂಥದ ವ್ಯಾಖ್ಯಾನ ಮಾಡಿದರೆ, ಅದರ ಪಾಠ ಪ್ರವಚನ ಮಾಡಿದರೆ, ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಬಹಳ ಭಕ್ತಿ ಶ್ರದ್ಧೆಗಳಿಂದ ಅನೇಕ ಜನ ಓದುತ್ತಾ ಇರೋದು ಬಹಳ ದೊಡ್ಡದಾದಂತಹ ಒಂದು ಪುಣ್ಯದ ವಾತಾವರಣ. ಅದರ ಜೊತೆಗೆ ನಮಗೆ ಪೂರ್ಣ ಅರ್ಥವಾಗಿದೆ ಅಂತ ತಿಳಿದರೆ ಅದೊಂದು ಭಾರೀ ದೊಡ್ಡ ಭ್ರಾಂತಿಯ ಕತ್ತಲೆ. ತಕ್ಕ ಮಟ್ಟಿಗೆ ತಿಳಿದುಕೊಂಡು ಧನ್ಯರಾಗಿದ್ದೇವೆ ಅಂತ ಅವಶ್ಯವಾಗಿ ತಿಳಿಯಬಹುದು, ಆದರೆ ಪೂರ್ಣ ನಮಗೆ ಅರ್ಥ ಆಗಿದೆ ಅಂತ ತಿಳಿದುಕೊಳ್ಳುವುದು ತಪ್ಪು. ಟೀಕಾಗಾಂಭೀರ್ಯ ಮುದ್ಧರ್ತುಂ ವ್ಯಾಸತೀರ್ಥಾದಯ ಕ್ಷಮಾಹ ಅಂತ ರಾಘವೇಂದ್ರ ಸ್ವಾಮಿಗಳವರು ವ್ಯಾಸರಾಜರನ್ನು ತೋರಿಸಿ ಹೇಳ್ತಾರೆ, ವ್ಯಾಸತೀರ್ಥಾದಯ ಕ್ಷಮಾಹ ಅಂತ. ಟೀಕಾಗಾಂಭೀರ್ಯವನ್ನು ನಿಜವಾಗಿ ತಿಳಿಯಬೇಕು ಅಂದರೆ ವ್ಯಾಸರಾಜರಂತಹ ಮಹಾಜ್ಞಾನಿಗಳಿಗೆ ಸಾಧ್ಯ ಅಂತ. ಹೀಗಿರುವಾಗ ನಮಗೆಲ್ಲ ಸುಧಾ ಚೆನ್ನಾಗಿ ಅರ್ಥವಾಗಿದೆ ಅಂತ ಎಲ್ಲರೂ ಹೇಳಿಕೊಂಡಿದ್ರೆ ಅದು ತಪ್ಪು. ಇಂತಹ ಶ್ರೀಮನ್ಯಾಯ ಸುಧಾ ವ್ಯಾಸರಾಜರಂತಹ ಮಹಾಜ್ಞಾನಿಗಳಿಗೆ ಗೋಚರವಾಗುವ ಶ್ರೀಮನ್ಯಾಯ ಸುಧೆ, ಅಂತಹ ಶ್ರೀಮನ್ಯಾಯ ಸುಧೆಯನ್ನು ಬರೆದ ಟೀಕಾಕೃತ್ಪಾದರಂತಾರೆ ನನಗೇನೂ ಬರೋದಿಲ್ಲ ಅಂತಾರೆ. ನ ಶಬ್ದಾಬ್ಧೌ ಗಾಢಾಹ ನ ಚ ನಿಗಮ ಚರ್ಚಾಸು ಚತುರಾಹ ನ ಚನ್ಯ. ಇದು ವಿನಯ, ಆತ್ಮ ಪ್ರಶಂಸಾ ವರ್ಜನಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ. ಗುರುಗಳ ಅನುಗ್ರಹದಿಂದ ನಾವೇನಾದರೂ ಒಂದೆರಡು ಅಕ್ಷರ ತಿಳಿದದ್ದು, ಬರೆದದ್ದು, ಉಪದೇಶ ಮಾಡಿದ್ದು ಯಾವುದೂ ನಮ್ಮ ಸ್ವಂತ ಸಾಮರ್ಥ್ಯ ಅಲ್ಲ, ಇದು ಶ್ರೀಮದಾಚಾರ್ಯರ ಅನುಗ್ರಹದ ಸಾಮರ್ಥ್ಯ. ಅದು ಸತ್ಯ, ಅದು ವಾಸ್ತವ. ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ. ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದು ಶ್ರೀಮದಾಚಾರ್ಯರು ವೇದವ್ಯಾಸದೇವರು ನುಡಿಸಿದ್ದು. ಆದರೆ ಮಹಾಪಾಂಡಿತ್ಯ ಇರುವಾಗ ಆ ಅಂತರ್ಯಾಮಿ ನುಡಿಸಿದ್ದು ಯಾವ ಅನುಸಂಧಾನವೂ ಬರದೆ ನಾನೇ ಬಹಳ ದೊಡ್ಡವ ಅನ್ನುವ ಅಹಂಕಾರ ಬರುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಮಹಾನುಭಾವರಿಗೆ ಆ ಭಗವಂತನ ಅನುಗ್ರಹ. ಮಾಘಸ್ನಾನದ ಈ ಪ್ರಸಂಗದಲ್ಲಿ ಆ ಪ್ರಾರ್ಥನೆಯನ್ನು ಮಾಧವಸ್ತವರಾಜದಲ್ಲಿ ಮಾಡಿದ್ದಾರೆ. ಅಹಂಕಾರ ತತ್ವದಲ್ಲಿರುವಂತಹ ರುದ್ರಾದಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಅಹಂಕಾರ, ದೇವರೇ ಅಹಂಕಾರ. ಅಹಮಿತ್ಯಾಕ್ರಿಯತೆ ಇತಿ ಅಹಂಕಾರ. ಅಹೇಯತ್ವಾತ್ ಅಹಂ. ಯಾರೂ ಎಂದೂ ಯಾವ ವ್ಯಕ್ತಿಯನ್ನ ಬಿಡಲು ಸಾಧ್ಯ ಇಲ್ಲ, ಅಂತಹ ಪರಮಾತ್ಮ ಅವನು ಅಹಂ. ಅದಕ್ಕೆ ನೋಡ್ರಿ, ಸಂಸ್ಕೃತದಲ್ಲಿ ಎಲ್ಲರನ್ನೂ ತಾವು ತಾವು ಅಹಂ ಅಹಂ ಅಂತ ಹೇಳ್ತಾರೆ. ಅಹಂ ಅಂದರೆ ನಾನು. ಸಂಸ್ಕೃತ ಬಂದವರು ಭಾಳ ಜನ ಇದ್ದೀರಿ, ಎಲ್ಲರೂ ಶಾಸ್ತ್ರ ಪಾಠಕ್ಕೆ ಹೋಗ್ತಾ ಇದ್ದೀರಿ ಭಾಳ ಜನ. ಚೆನ್ನೈಯಲ್ಲಿ ಸ್ವಲ್ಪ ಕಾಲೇಜಲ್ಲಿಯೂ ಸಂಸ್ಕೃತ ಓದಿರ್ತೀರಿ. ನಾನು ಐ ಅನ್ನೋದಕ್ಕೆ ಏನು ಹೇಳ್ತೀರಾ? ಅಹಂ. ಅಹಂ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಅಹೇಯತ್ವಾದ ಅಹಂ ಅಂತ. ಯಾವ ವ್ಯಕ್ತಿಯನ್ನ ಬಿಡಲು ಸಾಧ್ಯ ಇಲ್ಲ ಅವನು ಅಹಂ. ಹ ಅಂದರೆ ಹೇಯ, ಬಿಡಬಹುದು. ಅಹಂ ಬಿಡಲು ಸಾಧ್ಯ ಇಲ್ಲ. ಎಷ್ಟೊತ್ತು ಕೊಡ್ತೀರಿ ಇಲ್ಲಿ ಉಪನ್ಯಾಸಕ್ಕೆ? ಕಾಯ್ತಾ ಇದ್ದೀರಿ, ಗಡಿಯಾರ ಹಿಂದಿದ್ದದ್ದಕ್ಕೆ ಸುಮ್ಮನೆ ಇದ್ದೀರಿ. ಯಾವಾಗ ಹೋದೆವು ಅಂತ. ಹಾಗಾದರೆ ನಾವೇನಾದ್ವಿ? ಹಂ. ನಮ್ಮನ್ನು ಬಿಟ್ಟು ಹೋಗ್ತೀರಾ ನೀವು? ನಿಮ್ಮನ್ನು ಬಿಟ್ಟು ನಾವು ಇನ್ನೊಂದು ಕಡೆಗೆ ಹೋಗ್ತೇವೆ. ಒಬ್ಬರನ್ನು ಬಿಟ್ಟು ಈಗೆಲ್ಲರೂ ಸೇರಿದ್ದೀರಿ, ಎಲ್ಲರೂ ಒಬ್ಬರನ್ನು ಬಿಟ್ಟು ಒಬ್ಬರು ಅವರವರ ಮನೆಗೆ ಹೋಗ್ತೀರಿ. ಆದರೆ ನಿಮ್ಮ ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ನೀವು ಕೂಡನೇ ಹೋಗ್ತೀರಿ. ಅಲ್ಲಿ ಹೋದ ಮೇಲೆ ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಇರ್ತಾರೆ. ಬೇರೆ ಬೇರೆ ಮನೆಗಳಿಗೆ ಹೋಗ್ಬೋದು, ಓದೋದಕ್ಕೆ ಬೇರೆ ಊರಿಗೆ ಹೋಗ್ಬೋದು, ಕೆಲಸಕ್ಕೆ ಹೋಗ್ಬೋದು. ಆಗ ಮತ್ತೆ ತಂದೆ ತಾಯಿಗಳನ್ನು, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಬ್ಬೊಬ್ಬರನ್ನು ಬಿಟ್ಟು ಮತ್ತೆ ಒಂದೊಂದು ಕೆಲಸಕ್ಕೆ ಒಂದೊಂದು ಊರಿಗೆ ಹೋಗ್ತಾರೆ.
ಆದರೆ ಒಬ್ಬ ವ್ಯಕ್ತಿಯನ್ನು ಬಿಡ್ಲಿಕ್ಕಾಗೋದಿಲ್ಲ. ಯಾರು? ಆ ವ್ಯಕ್ತಿ ತಾನು ತನ್ನನ್ನು ಬಿಡ್ಲಿಕ್ಕಾಗೋದಿಲ್ಲ. ಎಲ್ಲಿ ಹೋಗಿದ್ದೆಪ್ಪ ನೀನು? ನಾನು ಬಂದೇ ಇಲ್ಲ, ನಾನು ಮನೆಯಲ್ಲಿದ್ದು ಮನೆಯಲ್ಲಿ ನನ್ನನ್ನು ಬಿಟ್ಟು ನಾನಿಲ್ಲಿ ಬಂದಿದ್ದೇನೆ ಅಂದರೆ ಅವನನ್ನು ನಾವು ಇಲ್ಲಿ ಇಟ್ಕೊಳ್ಳೋದಿಲ್ಲ, ಮಠದಲ್ಲಿ ಮೆಂಟಲ್ ಆಸ್ಪತ್ರೆಗೆ ಕಳಿಸ್ತೇವೆ. ನಿನ್ನನ್ನು ಬಿಟ್ಟು ನೀನೇನೋ ಬರ್ತೀಯ? ನಿನ್ನನ್ನು ಬಿಡಲಿಕ್ಕೆ ನಿನಗೆ ಆಗೋದಿಲ್ಲ. ಆದ್ದರಿಂದ ನೀನು ನಿನಗೆ ಅಹಂ. ಅದಕ್ಕೆ ಸಂಸ್ಕೃತದಲ್ಲಿ ಅಹಂ ಎಂಬ ಶಬ್ದ ಬಂತು. ಇದನ್ನು ಯಾರು ಹೇಳಲಿಲ್ಲ, ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅಹಂ ಅಂತ. ಆದೇಶ ಹೇಳಿದ ಪಾಣಿನಿ ತ್ವಾಹೌ ಸೌ. ಆದರೆ ಯಾಕೆ ಅಹಂ ಅಂತ ಕರೀತಾರೆ ಅನ್ನೋದನ್ನು ಹೇಳಿದ್ದು ಶ್ರೀಮದಾಚಾರ್ಯ. ಆದರೆ ನೋಡಿ, ನಾವು ಅಹಂ ಯಾರಿಗೆ? ನನಗೆ. ನಾನು ನನ್ನನ್ನು ಬಿಟ್ಟು ಆಚೆ ಈಚೆ ಸರಿಯುವುದಕ್ಕೆ ಸಾಧ್ಯ ಇಲ್ಲ. ಇನ್ನೆಲ್ಲರನ್ನೂ ಬಿಡಬಹುದು, ಬಿಟ್ಟೇ ಬಿಡ್ತೇನೆ ಇಂದಿಲ್ಲ ನಾಳೆ. ಆದರೆ ನಾನು ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಇಲ್ಲ. ನನಗೆ ನಾನು ಅಹಂ. ಆದರೆ ನಿಮಗೆ ನಾನು ಅಹಂ ಅಲ್ಲ, ನಿಮಗೆ ನೀವು ಅಹಂ. ಹೌದಲ್ವ? ನಿನಗೆ ನೀನು, ನನಗೆ ನಾನು. ನಾವು ನಾವು, ನಮಗೆ ನಮಗೆ. ಅಹಂ ಅಹಂ. ನಮಗೆ ಇನ್ನೊಬ್ಬರು ಯಾರೂ ಕೂಡ ಅಹಂ ಅಲ್ಲ. ಆದರೆ ಎಲ್ಲರಿಗೂ ಅಹಂ ಆದ ವ್ಯಕ್ತಿ ಒಬ್ಬ ಇದ್ದಾನೆ, ಅವನು ಭಗವಂತ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ನಾನೂ ದೇವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ನೀವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವರಲ್ಲ, ಲಕ್ಷ್ಮಿ ಅಲ್ಲ, ವಾಯುದೇವರಲ್ಲ, ಯಾರೂ ಭಗವಂತನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರಿಗೂ ಅಹೇಯನಾಗಿ ಅಹಂ ಆದವ ದೇವರು. ಇದನ್ನು ತಿಳಿದ ನಮ್ಮ ದೇಶದ ಭಾಷೆ ಉಂಟಲ್ವ, ಹಿಂದಿ ಭಾಷೆ, ಅವರಂದರು ನಿಜವಾಗಿ ಪರಮಾತ್ಮನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಬಿಟ್ಟು ಎಲ್ಲರೂ ಇರ್ಬೋದು, ನಾವು ಒಬ್ಬರು ನಮ್ಮನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲ. ಅದೇನು ದೊಡ್ಡಸ್ತಿಕೆ ಅಲ್ಲ ಅಂತ. ಅದಕ್ಕೆ ಅವ್ರೇನು ಮಾಡಿದರು ಅಂದ್ರೆ ತೆಗೆದೇ ಬಿಟ್ರು, ಹಮ್ ಹಮ್ ಅಂತ ಹೇಳ್ತಾ ಹೋದರು ಹಿಂದಿ ಭಾಷೆ. ದೇವರು ನಿಜವಾಗಿ ಅಹಂ, ನಾವ್ಯಾರೂ ಅಹಂ ಅಲ್ಲಪ್ಪ, ನಾವೆಲ್ಲ ಹಮ್. ನಿಮಗೆ ಹಿಂದಿ ಬರಲ್ವಾ? ಕೇಳಲಿಕ್ಕೇನು ತಪ್ಪು? ಹಮ್ ಹಮ್ ಕರೆಂಗೆ. ಹಮ್ ಅಂತ ಯಾಕಂತಾರೆ ಅಂದರೆ ನಮ್ಮನ್ನು ಬಿಟ್ಟು ಎಲ್ಲರೂ ಇರಬಹುದು. ನಾವು ಜಗತ್ತಿನಲ್ಲಿ ಅನಿವಾರ್ಯರಲ್ಲ, ನಾವು ಜಗತ್ತಿನಲ್ಲಿ ಸೇವಕರು. ಯಾರನ್ನು ಬಿಟ್ಟು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಬ್ಬನೇ ವ್ಯಕ್ತಿ ಅಂದರೆ ಅವನು ದೇವರು ಮಾತ್ರ ಅಂತ. ಈ ಅಂಶವನ್ನು ನಾವು ಯಾವಾಗಲೂ ತಿಳಿಯಬೇಕು. ಆದ್ದರಿಂದ ದೇವರಿಗೆ ಅಹಂಕಾರ, ಅಹಂ ಎಂದು ಯಾರನ್ನ ಕರೀತಾರೆ ಅವನು ಅಹಂಕಾರ. ಅಹಂಕಾರ ತತ್ವದಲ್ಲಿದ್ದು ರುದ್ರಾದಿ ದೇವತೆಗಳಲ್ಲಿ ಇದ್ದು ಮುಖ್ಯ ಪ್ರಾಣದೇವರಲ್ಲಿದ್ದು ಅಹಂಕಾರಕ್ಕೆ ನಿಯಾಮಕನಾದ ಆ ಭಗವಂತ ನನ್ನಿಂದ ಯಾವುದೇ ತರಹದ ಅಹಂಕಾರದಿಂದ, ದುರಹಂಕಾರದಿಂದ, ದುರಭಿಮಾನದಿಂದ ಪಾಪಗಳನ್ನು ಮಾಡಿಸದಿರಲಿ. ಆ ಅಹಂಕಾರದ ಫಲವಾಗಿ ಯಾರನ್ನೂ ನಾನು ನಿಂದಿಸುವಂತೆ ಆಗಬಾರದು. ಹಾಗೆ ಭಗವಂತ ನಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಅನೇಕ ಪ್ರಾರ್ಥನೆಗಳನ್ನು ಆ ಸ್ತೋತ್ರದಲ್ಲಿ ನಾವು ಕೇಳ್ತೇವೆ. ಸಂಧ್ಯಾವಂದನೆ ಇದೀಗ ನೀವು ಕೇಳಿದಿರಿ. ಸಂಧ್ಯಾವಂದನೆಯನ್ನು ಬಿಟ್ಟದ್ದು, ದೇವರ ಪೂಜೆಯನ್ನು ಮಾಡದೇ ಇರೋದು, ಗೃಹಸ್ಥ ಧರ್ಮ ಪರಿಪಾಲನೆ ಮಾಡದೇ ಇರುವುದು, ಅತಿಥಿ ಅಭ್ಯಾಗತರ ಸತ್ಕಾರ ಮಾಡದೇ ಇರೋದು, ಹೀಗೆ ಏಕಾದಶಿ ಭಕ್ಷಣ ಮಾಡೋದು, ಮಹಾ ಪಾಪಗಳು ಇವೆಲ್ಲ ನಾವು ಮಾಡ್ತೇವೆ. ಮಾಡಿದ್ದರಿಂದ ಬಂದ ಪಾಪ ಪರಿಹಾರ ಮಾಡು, ಹಾಗಲ್ಲ ಅಲ್ಲಿ ಪ್ರಾರ್ಥನೆ ಇದ್ದದ್ದು. ಈ ತರಹದ ತಪ್ಪುಗಳು ನನ್ನಿಂದ ಆಗಲೇಬಾರದು, ಹಾಗೆ ನನ್ನನ್ನು ರಕ್ಷಣೆ ಮಾಡು ಅಂತ. ಆ ಪರಮಾತ್ಮನಿಗೆ ಆ ತರಹದ ಪ್ರಾರ್ಥನೆ ಉಂಟು. ಇದೆಲ್ಲ ಮಾಧವನಿಗೆ ಪ್ರಾರ್ಥನೆ. ಮಾಧವನಿಗೆ ಯಾಕೆ ಪ್ರಾರ್ಥನೆ? ಮಾ ಅಂದರೆ ಪ್ರಮಾಣಗಳು, ಧವ ಅಂದರೆ ಅದಕ್ಕೆ ಪತಿ. ಆ ಎಲ್ಲ ಪ್ರಮಾಣಗಳಿಗೆ ಪತಿ ಎರಡರ್ಥದಲ್ಲಿ ದೇವರು. ವೇದಗಳನ್ನು ಉಚ್ಚಾರಣೆ ಮಾಡಿ ಉಪದೇಶ ಮಾಡಿದವ, ಮಹಾಭಾರತ ಪಂಚರಾತ್ರಾದಿ ಗ್ರಂಥಗಳನ್ನು ರಚನೆ ಮಾಡಿದವ, ಎಲ್ಲ ಶಾಸ್ತ್ರಗಳಿಗೂ ಪ್ರತಿಪಾದ್ಯನಾದವ. ವೇದಗಳಿಗೆ ಉಚ್ಚಾರಕ ಪ್ರವರ್ತಕ, ಮಹಾಭಾರತಾದಿಗಳಿಗೆ ಉತ್ಪಾದಕ,
ಸಕಲ ಶಾಸ್ತ್ರಗಳಿಗೂ ಪ್ರತಿಪಾದ್ಯ. ಈ ಅರ್ಥದಲ್ಲಿ ಪರಮಾತ್ಮ ಎಲ್ಲ ಪ್ರಮಾಣಗಳಿಗೆ ಧವಾಪತಿಯಾಗಿದ್ದಾನೆ. ಹೀಗಾಗಿ ಅಂತಹ ಮಾಧವನಿಗೆ ಈ ಪ್ರಾರ್ಥನೆ ಮಾಡುವ ಮೂಲಕ ಏನು ತಿಳಿಸಿಕೊಡ್ತಾರೆ ಅಂದರೆ, ನಮಗೆ ಈ ತರಹದ ಪಾಪಗಳನ್ನು ಮಾಡದಂತೆ ಎಚ್ಚರ ವಹಿಸುವ ರೀತಿಯಲ್ಲಿ ಆ ಎಲ್ಲ ಪ್ರಮಾಣಗಳ ಶ್ರವಣ ಮಾಡಿಸಿ. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಂ ಸಮಾಪ್ನೋತಿ ಶ್ರುತ್ವಾ ಮೋಕ್ಷಂಚ ವಿಂದತಿ. ಶ್ರುತ್ವಾ ಧರ್ಮಂ ವಿಜಾನಾತಿ. ಯಾವುದು ಧರ್ಮ ಯಾವುದು ಅಧರ್ಮ ಶಾಸ್ತ್ರ ಶ್ರವಣ ಮಾಡಿದರೆ ತಾನೇ ತಿಳಿಯೋದು. ಕೇಳೋದೇ ಇಲ್ಲ ಅಂದರೆ ಹೇಗೆ? ನಿರಂತರ ಮಹಾಭಾರತ, ಇತಿಹಾಸ, ಪುರಾಣಗಳು, ಪಂಚರಾತ್ರಾದಿ ಆಗಮಗಳು, ಸರ್ವಮೂಲಾದಿ ಗ್ರಂಥಗಳನ್ನು ಶ್ರವಣ ಮಾಡ್ತಾ ಇರಬೇಕು. ದೇವರ ಮಹಿಮೆ ಗೊತ್ತಾಗ್ತದೆ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ, ಇದು ಗೊತ್ತಾಗತ್ತೆ. ಅದಕ್ಕೋಸ್ಕರ ಮಾಧವನಿಗೆ ಈ ಎಲ್ಲ ಪ್ರಾರ್ಥನೆಯ ಔಚಿತ್ಯ ಏನು ಅಂದರೆ, ಮಾಧವ ನಿನ್ನ ಕೈಯಲ್ಲಿ ಎಲ್ಲ ಪ್ರಮಾಣಗಳಿವೆ ಅಲ್ಲ, ಆ ನಮ್ಮ ಶ್ರೋತ್ರೇಂದ್ರಿಯಕ್ಕೆ ಗೋಚರವಾಗುವಂತೆ ಅನುಗ್ರಹ ಮಾಡಿ ಧರ್ಮದ ಜ್ಞಾನವನ್ನು ಮಾಡಿಸಿಕೊಟ್ಟು ಅಧರ್ಮ ಮಾಡದಂತೆ ಧರ್ಮ ಮಾಡುವಂತೆ ನಮಗೆ ಪ್ರೇರಣೆಯನ್ನು ಮಾಡು ಅನ್ನುವ ದೃಷ್ಟಿಯಲ್ಲಿ ಆ ಪರಮಾತ್ಮನಿಗೆ ಈ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವುದುಂಟು. ಅಂತಹ ಪ್ರಾರ್ಥನೆಯನ್ನು ಭಕ್ತಿಯಿಂದ ಎಲ್ಲ ಭಗವದ್ಭಕ್ತರು ವಿಶೇಷವಾಗಿ ಮಾಡಬೇಕು. ಈ ಮಾಘ ಮಾಸದಲ್ಲಿ ಭಗವದ್ಗೀತೆಯ 10ನೆಯ ಅಧ್ಯಾಯ ಮತ್ತು 11ನೆಯ ಅಧ್ಯಾಯ, ಈ 2 ಅಧ್ಯಾಯಗಳ ಪಠನಕ್ಕೆ ಬಹಳ ವಿಶೇಷ ಫಲವನ್ನು ಹೇಳಿದ್ದಾರೆ. ಶ್ರೀಮದ್ ಭಗವದ್ಗೀತಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಕಡೆಗೆ ಪ್ರವಚನಗಳು ನಡೀತಾ ಇವೆ. ಪ್ರವಚನಗಳ ಶ್ರವಣವನ್ನು ಮಾಡಿ ನಿತ್ಯದಲ್ಲಿ ಭಗವದ್ಗೀತೆಯ 10, 11ನೆಯ ಅಧ್ಯಾಯಗಳನ್ನು ಪಠನ ಮಾಡಿ ಒಂದೊಂದು ಶ್ಲೋಕ, ಅರ್ಧ ಶ್ಲೋಕಗಳ ಪಠನಕ್ಕೂ ಮಹಾಫಲವನ್ನು ಹೇಳಿದ್ದಾರೆ. ಅಷ್ಟು ಪುಣ್ಯವನ್ನು, ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ ಫಲ ಈ ಶ್ರೀಮದ್ ಭಗವದ್ಗೀತೆಯ ಪಠನದಿಂದ ಬರುತ್ತದೆ. ತೀರ್ಥಯಾತ್ರಾದಿಗಳನ್ನು ಮಾಡಿದ ಫಲ ಬರುತ್ತದೆ. ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ ಭಕ್ತಿಯಿಂದ ಜ್ಞಾನಪೂರ್ವಕವಾಗಿ ಮಾಡಿದರೆ ಅಂತ ಹೇಳಿದ್ದಾರೆ. ಅಂತಹ ಭಗವದ್ಗೀತೆಯ 2 ಅಧ್ಯಾಯಗಳ ಪಠನ, ಮಾಧವಸ್ತವರಾಜದ ಪಠನ, ಗಜೇಂದ್ರ ಮೋಕ್ಷದ ಪಾರಾಯಣವನ್ನು ವಿಶೇಷವಾಗಿ ಮಾಡಬೇಕು ಅಂತ ಮಾಧವಸ್ತವರಾಜದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಾಘಸ್ನಾನದ ಅನುಷ್ಠಾನವನ್ನು ನಾವೆಲ್ಲ ಮಾಘರಾಗುವುದಕ್ಕೆ, ಮಾಘರಾದ ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ಮಾಘನಾದ ಪರಮಾತ್ಮನ ಪ್ರೀತಿಗಾಗಿ ನಾವೆಲ್ಲ ಮಾಡಬೇಕು. ಅದನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ.